ಓಕೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎರರ್ಸ್ ಅಂತ ಹೇಳಿ ನೋಡಾಕತ್ತಿದ್ದೀವಿ ನಾವು. ಅದ್ರ ಪಾಡಿಗೆ ಅದು ರೆಕಾರ್ಡ್ ಆಗ್ತೈತೆ. ನೀವು ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ. ಸ್ವಲ್ಪ ಜಸ್ಟ್ ನಾಲ್ಕು ಕಡೆ ಅಡ್ಡಾಡ್ತಿರ್ತೀನಿ. ಯಾರಿಗೆ ಇಲ್ಲಿ ಮೊಬೈಲ್ ಅಡ್ಡೊಂದೈತಿ, ಓಕೆ, ಆ ಕಡೆ ಅಡ್ಡಾಡ್ತಿರ್ತೀನಿ, ಒಂದೇ ಕಡೆ ನಿಂದ್ರಂಗಿಲ್ಲ. ಸೊ ಫಸ್ಟ್ ಆಫ್ ಆಲ್ ಎರರ್ ಅಂದ ತಕ್ಷಣ ಮಿಸ್ಟೇಕ್ ಅಂತನೋ ವರ್ಡ್ ಯೂಸ್ ಮಾಡ್ತೀವಿ ನಾವು. ರಿಯಲ್ ಲೈಫ್ನೊಳಗೆ ಮಿಸ್ಟೇಕ್ ಅಂತ ನಾವೇನು ಕರಿತೀವಿ, ಫಿಸಿಕ್ಸ್ನೊಳಗೆ ಅದಕ್ಕೆ ಎರರ್ ಅಂತ ಕರೀತಾರೆ. ಸೊ ಈಗ ಫಿಸಿಕ್ಸ್ನೊಳಗೆ ಅದಕ್ಕೆ ಅಂತ ನಾ ಅಂದಾಗ ನೀವು ಮಾತಾಡ್ಬೇಕು, ಹಾಂ ಹೇಳಿ ಸರ್ ಮುಂದೆ, ಅಲ್ಲ ನಾ ಎದಕ್ಕೆ ಸ್ಟಾಪ್ ಆಗ್ತೀನಿ ಮುಂದೆ ಅಂದ್ರೆ ನೀವು ಆನ್ಸರ್ ಮಾಡಲಿ ಅಂತ ಹೇಳಿ. ಹಾಂ, ಓಕೆ, ಗ್ರ್ಯಾಜುವಲಿ ಇದು ರೂಢ ಆಗ್ತೈತೆ. ಸೊ ಎರರ್ಸ್ನೊಳಗೆ ಡಿಫ್ರೆಂಟ್ ಟೈಪ್ ಆಫ್ ನೋಡಿದ್ವಿ ನಾವು ಎರರ್ಸ್. ಒಂದೇ ಮಾತು, ಫಿಸಿಕ್ಸ್ನೊಳಗೆ ಎರರ್ ಆತು ಅಂತ ಯಾವಾಗ ಹೇಳ್ತಾರಂದ್ರೆ ಇದನ್ನ ಮಾಡ್ಬೇಕಾರೆ ಏನಂತಾರೆ ನೋಡೋದಕ್ಕೆ, ಹಾಂ ಏನಂದ್ರೆ ನೋಡ್ರಿ ಮೆಜರ್ಮೆಂಟ್. ಹಾಂ, ಮೆಜರ್ಮೆಂಟ್ ಮಾಡ್ಬೇಕಾರೆ ಅಲ್ಲಿ ಏನು ಮಿಸ್ಟೇಕ್ ಯಾಕೆ ಆಗ್ತೈತಿ ಅಂದರೆ ಅಲ್ಲಿ ಎರಡು ಇರ್ತಾವೆ. ಒಂದು ಟ್ರೂ ವ್ಯಾಲ್ಯೂ, ಕೇಳಿದ ನೆನಪಿದ್ರೆ ಅಕಸ್ಮಾತ್, ಒಂದು ಟ್ರೂ ವ್ಯಾಲ್ಯೂ, ಇನ್ನೊಂದು ಮೆಜರ್ಡ್ ವ್ಯಾಲ್ಯೂ ಅಂತಿರ್ತಾವೆ. ಟ್ರೂ ವ್ಯಾಲ್ಯೂ ಅಂದ್ರೆ ಖರೇನ ಅದು ಎಷ್ಟು ಐತಿ. ಈಗ ಲೈಕ್ ಫಾರ್ ಎಕ್ಸಾಂಪಲ್ ನೀವು 45 kg ಅದಿರಿ ಅಂತ ಅನ್ಕೋರಿ. ನೀವು 45 kg ಅದಿರಿ ಆ್ಯಕ್ಚುಲಿ, ಬಟ್ ಅದು ವೇಯಿಂಗ್ ಮಷಿನ್ ನೀವು ಏನು ನಿಂತಿರಲ್ಲ, ದಟ್ ಈಸ್ ಶೋಯಿಂಗ್ 44 kg. ನೀವಿರೋದು 45, ಅದು ತೋರ್ಸಾಕತ್ತೈತೆ ಎಷ್ಟು 44. ಮಿಸ್ಟೇಕ್ ಆಗ್ತಿಲ್ರಿ ಈಗಲ್ಲ. ಸೊ ಇದ್ರಾಗ ಟ್ರೂ ವ್ಯಾಲ್ಯೂ ಯಾವುದು 45, ಮೆಜರ್ಡ್ ವ್ಯಾಲ್ಯೂ ಯಾವುದು 44. ಇಷ್ಟು ಅರ್ಥ ಆಗ್ತೈತಿ. ಹಾಂ, ಅದ್ರೊಳಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎರರ್ ಆಗ್ತಾವೆ ಅಂತ ನಾವು ನೋಡಿದ್ವಿ. ಸಿಸ್ಟಮ್ಯಾಟಿಕ್ ಎರರ್ ಅಂದರೆ ಯಾವುದು ಒಂದು ಡೈರೆಕ್ಷನ್ ಒಳಗಿರ್ತಾವೆ. ಯಾವಾಗಲೂ ಪಾಸಿಟಿವ್ ಎರರ್ ಆದರೆ ಅದಕ್ಕೆ ಸಿಸ್ಟಮ್ಯಾಟಿಕ್ ಎರರ್ ಅಂತ ಕರೀತಾರೆ. ಯಾವಾಗಲೂ ಪಾಸಿಟಿವ್ ಎರರ್ ಅಂದ್ರೆ ಏನಂದ್ರೆ ಇದ್ದದ ವ್ಯಾಲ್ಯೂಕ್ಕಿಂತ ಹೆಚ್ಚಿಗೆ ಮೆಜರ್ಮೆಂಟ್ ಮಾಡಿರಲಿ ನೀವು ಜೀವನದಾಗ. ಹಾಂ, ಯಾವುದಾದ್ರು ಒಂದು ಟೈಪ್ ಆಫ್ ಮೆಜರ್ಮೆಂಟ್ ಮಾಡಿರೆ ಅಟ್ಲೀಸ್ಟ್ ಏನು ಸುಡುಗಾಡು ಮಾಡಿಲ್ಲ ಅಂದ್ರೂ ಜಾಮೆಟ್ರಿ ಒಳಗಂತೂ ಸ್ಕೇಲ್ ಹಿಡಿಸಿ ಹಿಂಗೆ ಮೆಜರ್ಮೆಂಟ್ ಮಾಡಿಸಿರ್ತಾರೆ. ಪ್ರೊಟ್ಯಾಕ್ಟರ್ ತೊಗೊಂಡು, ಸ್ಕೇಲ್ ತೊಗೊಂಡು ಇಷ್ಟಂತೂ ಮಾಡಿಸಿರ್ತಾರೆ. ಆ ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರ್ತೀರಿ, ನಿಮ್ದೊಂದು ವ್ಯಾಲ್ಯೂ ಬಂದಿರ್ತೈತಿ, ನಿಮ್ಮ ಬಾಜು ಇದ್ದೊಂದು ವ್ಯಾಲ್ಯೂ ಬಂದಿರುತ್ತೆ. ಜಗಳ 4.5 ಅದೇ ನಂಗೆ ಗೊತ್ತೈತೆ 4 ನೋಡಲಿಲ್ಲ, ನಿನ್ನ ಮಿಸ್ಟೇಕ್ ಆಗೈತೆ ಅಂತ ಅವ್ರು, ನಿನ್ನ ಮಿಸ್ಟೇಕ್ ಆಗೈತೆ ಅಂತ ಅವರು. ಸೊ ಹೆಂಗೆ ಆಗ್ತಿರ್ತಾವೆ. ಇದನ್ನು ನೀವು ನೋಡಿರೋ ಇಲ್ಲೋ ಬಿಡಿ ನಂಗೆ ಗೊತ್ತಾಗೋದು. ಸಿಸ್ಟಮ್ಯಾಟಿಕ್ ಎರರ್ ಅಂತಂದ್ರೆ ಈಗ ಒಂದೇ ಮಾತಾ ಹೆಸರ ವಿಚಿತ್ರ ಐತೆ. ಸಿಸ್ಟಮ್ಯಾಟಿಕ್ ಆಗಿ ಎರರ್ ಮಾಡಿದ್ರೆ ಸಿಸ್ಟಮ್ಯಾಟಿಕ್ ಎರರ್, ಹಂಗಲ್ಲ. ಸಿಸ್ಟಮ್ಯಾಟಿಕ್ ಎರರ್ ಅಂತ ಯಾವುದಕ್ಕೆ ನಾವು ಕರಿತೀವಿ ಅಂದ್ರೆ ಯಾವ ಎರರ್ ಯಾವಾಗಲೂ ಪಾಸಿಟಿವ್ ಇರ್ತೈತಿ ಅಥವಾ ಯಾವಾಗಲೂ ನೆಗೆಟಿವ್ ಇರುತ್ತೆ. ಎರರ್ ಪಾಸಿಟಿವ್ ಇರೋದಂದ್ರೆ ಏನು ಸರ ಅಂದ್ರೆ ಅದಕ್ಕೆ ಕೋವಿಡ್ ಟೆಸ್ಟ್ ಮಾಡ್ತಾರ, ಅದು ಪಾಸಿಟಿವ್ ಬಂದ್ರೆ ಪಾಸಿಟಿವ್ ಎರರ್. ಹಂಗಲ್ರಿ, ಎರರ್ ಪಾಸಿಟಿವ್ ಅಂದ್ರೇನು, ಟ್ರೂ ವ್ಯಾಲ್ಯೂಕ್ಕಿಂತ ನೀವು ಹೆಚ್ಚಿಗೆ ಮೆಜರ್ ಮಾಡಿಬಿಟ್ರೆ ಪಾಸಿಟಿವ್ ಎರರ್, ಅಡ್ಡಿ ಇಲ್ಲ. ಟ್ರೂ ವ್ಯಾಲ್ಯೂಕ್ಕಿಂತ ಕಡಿಮೆ ಮೆಜರ್ ಮಾಡಿದ್ರೆ ಅದಕ್ಕೆ. ಈ ಜಸ್ಟ್ ನಾವು ಒಂದು ಎಕ್ಸಾಂಪಲ್ ಹೇಳಿದೆ, ಅದ್ರೊಳಗೆ ಟ್ರೂ ವ್ಯಾಲ್ಯೂ ಎಷ್ಟು ತೊಗೊಂಡಿದ್ದು ನಾವು, ಅಡ್ಡಿ ಇಲ್ಲ. ಮೆಜರ್ಡ್ ವ್ಯಾಲ್ಯೂ ಎಷ್ಟು, ಟೆಲ್ ಮಿ ವೆದರ್ ದಿಸ್ ಇಸ್ ಪಾಸಿಟಿವ್ ಎರರ್ ಆರ್ ನೆಗೆಟಿವ್ ಎರರ್. ಧನ್ಯವಾದ. ಓಕೆ, ಇಷ್ಟು ಆತಲ್ಲ. ಆ್ಯಂಡ್ ಸಿಸ್ಟಮ್ಯಾಟಿಕ್ ಎರರ್ ಯಾಕೆ ಆಗ್ತಾವು ಅಂಥೇಳಿ ಒಂದಿಷ್ಟು ಕಾರಣಗಳು ಇದ್ದು, ಯಾರು ನಾ ಹೇಳಿದ್ದೆ ನಿನ್ನೆ ಸ್ವಲ್ಪ ಓದ್ಕೊಂಬರ್ರಿ ಇದನ್ನು ಅಂಥೇಳಿ. ಸರ್ ನಾವು ಬ್ಯುಸಿ ಇರ್ತೀವಿ ಸರ್, ನಿಮ್ಗೆ ಗೊತ್ತಾಗಂಗಿಲ್ಲ ಅದು, ಯು ಶುಡ್ ಅಂಡರ್ಸ್ಟ್ಯಾಂಡ್ ಏನು. ಹಾಗಲ್ಲ, ಇವತ್ತು ಅಟ್ಲೀಸ್ಟ್ ಹೋಗಿ ಅವ್ನು ನೋಡ್ರಿ ಸಿಸ್ಟಮ್ಯಾಟಿಕ್ ಎರರ್. ಅಟ್ಲೀಸ್ಟ್ ಆ ವಿಡಿಯೋರ ಪ್ಲೇ ಮಾಡಿ ಹೋಗಿ, ಅದು ಯೂಟ್ಯೂಬ್ನಾಗ ಇದ್ದೇ ಇರ್ತೈತೆ ಯಾವಾಗಲೂ. ಒಂದು ನಿಮ್ಮ ಬ್ಯಾಚದ್ದು ಏನು ಅಡ್ವಾಂಟೇಜ್ ಅಂದರೆ ಯಾವಾಗ ಬೇಕು ನಿಮಗೆ ಅವಾಗ ಟೀಚರ್ ಕಡೆ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಇನ್ನೊಮ್ಮೆ ಅಂತ ಹೋಗಿ ವಿಡಿಯೋ ಹಚ್ಬೋದು ಅದನ್ನು. ಮೊದಲು ಯಾವ ಬ್ಯಾಚಿಗೂ ಈ ಒಂದು ಫೆಸಿಲಿಟಿ ಇರಲಿಲ್ಲ, ಹೇಳ್ಬಿಡ್ರಿ. ಸೊ ಇಷ್ಟಾದಮೇಲೆ ರ್ಯಾಂಡಮ್ ಎರರ್ಸ್ ಅಂತ ಒಂದಿಷ್ಟು ಬರ್ತಾವೆ. ಹೆಂಗೆ ಬೇಕಂಗೆ ಎರರ್ಸ್ ಆಗಕತ್ರ ರ್ಯಾಂಡಮ್ ಎರರ್ ಅಂತ ಕರೀತಾರೆ. ಫ್ಲಕ್ಚುವೇಷನ್ಸ್ ಇರ್ತಾವೆ ಅದರೊಳಗೆ. ನನಗದು ನೀವು ಆ ವಿಡಿಯೋ ನೋಡಿ ಬಂದು ಅರ್ಥ ಮಾಡ್ಕೊಂಡು ಓದಿ ಬಂದು ಫುಲ್ ಕಾನ್ಫಿಡೆಂಟ್ಲಿ ಕುಂತಿರಂತ ಅನ್ಸೋದು ನನಗೆ. ಹಾಂ, ಸೊ ಅದಕ್ಕೀಗ ಈ ಹಿಂದಿನ ಭಾಗದಾಗ ಏನಿತ್ತಂತ ಅನ್ನೋದನ್ನು ಸ್ವಲ್ಪ ಇನ್ನೊಂದು ನೋಡ್ಕೊಂಡು ಬರ್ತೀರಿ. ಇವತ್ತು ಅಷ್ಟು ಮಾಡ್ತೀರಿ? ಎಸ್ ಸರ್ ಅಂತ ಅನ್ನಕ್ಕೆ ಏನು ಗಂಟೆ ಹೋಗೋದೈತೆ ಸರ? ಹಂಗಲ್ಲ, ಸ್ವಲ್ಪ ಸಿನ್ಸಿಯರ್ ಆಗಿ
ನೋಡ್ಕೊಂಬರ್ರಿ ಅದನ್ನು. ನೆಕ್ಸ್ಟ್ ಪುಟ ಸಂಖ್ಯೆ ಪೇಜ್ ನಂಬರ್ 17. ಓಕೆ, ಇದ್ರೊಳಗೆ ಸ್ವಲ್ಪ ಬೇರೆ ಐತಿ. ಸೊ ನೆಕ್ಸ್ಟ್ ಟಾಪಿಕ್ ನಾವೀಗ ಕ್ಲಾಸಿಫಿಕೇಶನ್ ಆಫ್ ಎರರ್ಸ್ ಬೇಸ್ಡ್ ಆನ್ ಮ್ಯಾಗ್ನಿಟ್ಯೂಡ್ ಆಫ್ ಎರರ್ ಅಂತ ಹೇಳಿ ಒಂದು ಟಾಪಿಕ್ ಸ್ಟಾರ್ಟ್ ಮಾಡ್ತೀವಿ. ಈ ಪುಸ್ತಕ ತಂದಿದ್ದೀರಾ? ಎಷ್ಟು ಜನ ಹತ್ರ ಇದೆ ಈಗ? ಇಲ್ಲ. ಓಕೆ, ದ್ಯಾಟ್ಸ್ ಗುಡ್. ಸೊ ಇದರೊಳಗೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ನಾನು. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದೀರಿ ಇಲ್ಲಿ? 10th ತನಕ ಕನ್ನಡ ಮೀಡಿಯಂ ಕಲ್ತವ್ರು ಒಬ್ರ ನೀವು ಕೈ ಎತ್ತಾಗತ್ತೀರಿ ಏನು ಗೊತ್ತಾಗಲ್ಲ ನನಗೆ. ಇಲ್ಲ, ಹಂಗೆ ಸುಮ್ಮಿಟ್ಟಿನಿ ಸರ್ ನಾವು. ಹಾಂ, ಒಬ್ಬರು ಇರಲಿ. ಸೊ ಜನರಲಿ ಒಂದು 10 to 20% ಸ್ಟೂಡೆಂಟ್ಸರ ಕನ್ನಡ ಮೀಡಿಯಮ್ ಇರ್ತಾರೆ. ಇದು ಯಾಕೆ ಹಿಂಗಂತ ಈ ಸರ್ತಿ ಗೊತ್ತಿಲ್ಲ. ಮೇ ಬಿ ಆ ಕಡೆ ಕ್ಲಾಸ್ನಾಗ ಇರ್ಬೋದು. ನಾ ಏನು ಹೇಳ್ಬೇಕಂತ ಮಾಡಿದ್ದೆ, ಒಂದೇ ಮಾತು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸಿಗೆನ ಇವು ಚಾಪ್ಟರ್ಸ್ ಮುಂದೆ ಹೋದಂಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ 10th ಇಲ್ಲಿಗೆ ಅಡ್ಜಸ್ಟ್ ಆಗಕ್ಕೆ. ಅದ್ರಾಗ ಕನ್ನಡ ಮೀಡಿಯಮ್ದವ್ರಿಗೆ ಓಡಿ ಹೋಗ್ಬೇಕು ಅನ್ಸ್ಬಿಡ್ತೈತೆ. ಇವು ಏನು ಮಾತಾಡ್ತಾವೆ ಓಪನ್ ಅಂತ ತಿಳಿಯಂಗೆ ಇಲ್ಲ. ಸ್ಟಾರ್ಟಿಂಗ್ ಹಂಗೆ ಅನ್ಸುತ್ತೆ, ಹೆದರ್ಬಾರ್ದು, ಸ್ವಲ್ಪ ಟೈಮ್ ಬೇಕು ಅಡ್ಜಸ್ಟ್ ಆಗಕ್ಕೆ. ಸೊ ಹಿಂಗಾಗಿ ನಾವು ಇಂಗ್ಲೀಷ್ ಕನ್ನಡ ಎರಡೂ ಯೂಸ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಿರ್ತೀವಿ. ಆ್ಯಂಡ್ ಮೇ ಬಿ ಯಾರು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಇದ್ದೀರಿ, ಯು ಆರ್ ಯೂಸ್ಡ್ ಟು ಎಕ್ಸ್ಪ್ಲನೇಷನ್ ಇನ್ ಇಂಗ್ಲೀಷ್ ಅಂತ ಅನ್ಸುತ್ತೆ ನನಗೆ. ಸ್ಕೂಲ್ನೊಳಗೆಲ್ಲ ಅವು ಚಂದಾಗಿ ಇಂಗ್ಲೀಷ್ ಬರಲಿ ಬಿಡಲಿ ಒಟ್ಟು ಮಾತಾಡ್ತಿರ್ತಾರೆ ಟೀಚರ್ಸ್. ಒಟ್ಟು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಂದ್ಕೊಂಡು ಒಟ್ಟು ಇಂಗ್ಲೀಷ್ನಾಗ ಮಾತಾಡ್ಬೇಕು. ಏನಾರ ಮಾತಾಡಿ ನಡೀತಿದ್ದೆ. ಸೊ ಹುಡುಗಾಡ ಮಾತಾಡ ಒಟ್ಟು ಇಂಗ್ಲೀಷ್ನಾಗ ಮಾತಾಡೋದು. ಸೊ ಸ್ಟಾರ್ಟಿಂಗ್ ನಾನು ಇಂಜಿನಿಯರಿಂಗ್ ಮುಗಿಸಿ ಜಸ್ಟ್ ಟೀಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಕನ್ನಡ ಶಬ್ದ ಯೂಸ್ ಮಾಡ್ತಿರ್ಲಿಲ್ಲ. ಕಂಪ್ಲೀಟ್ ಇಂಗ್ಲೀಷ್ನೊಳಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಬಿಕಾಸ್ ಇಂಜಿನಿಯರಿಂಗ್ನೊಳಗಿದ್ದಾಗ ಸೆಮಿನಾರ್ಸ್ ಮಾಡ್ತಿದ್ನಲ್ಲ, ಒಂದು 4 ಇಯರ್ಸಲ್ಲಿ ಯಾವಾಗ ಸೆಮಿನಾರ್ಸ್ ಮಾಡಿದ್ವಿ ಇಂಗ್ಲೀಷ್ನೊಳಗೆ. ಆಬ್ವಿಯಸ್ಲಿ ನೀವು ಇಂಜಿನಿಯರಿಂಗ್ ಕಾಲೇಜ್ನೊಳಗೆ ಇಂಗ್ಲೀಷ್ನೊಳಗೆ ಮಾತಾಡ್ಬೇಕಾಗ್ತೈತೆ ಇಂಜಿನಿಯರಿಂಗ್ನೊಳಗೆ. ಎದಕ್ಕಂದ್ರೆ ಔಟ್ಸೈಡ್ ಸ್ಟೇಟ್ ಸ್ಟೂಡೆಂಟ್ಸ್ ಬಂದಿರ್ತಾರಲ್ಲೇ, ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಬಂದಿರ್ತಾರೆ. ಸೊ ಹೀಗಾಗಿ ನೀವು ಸೆಮಿನಾರ ಮಾಡಿರಿ, ಟೀಚರ್ಸ್ ಟೀಚಿಂಗರ ಮಾಡಲಿ, ಆಬ್ವಿಯಸ್ಲಿ ಅವ್ರು ಇಂಗ್ಲೀಷ್ನಾಗ ಮಾತಾಡ್ಬೇಕಾಗ್ತೈತೆ. ಸೊ ಅದು ರೂಢ ಆಯ್ತು ನನಗೆ. ಬಂದು ನಾ ಇಲ್ಲಿ ಇಂಗ್ಲೀಷ್ನೊಳಗೆ ಮಾತಾಡ್ತೀನಿ, ಹಿಂಗೆ ಹೊಂದ್ಬಿಡ ಒಟ್ಟು. ನನಗೆ ಆಮೇಲೆ ರಿಯಲೈಸ್ ಆತಿಲ್ಲ, ನಥಿಂಗ್ ಕ್ಯಾನ್ ಬೀಟ್ ಮದರ್ ಟಂಗ್ ಅಂತ. ನಮ್ಮ ಭಾಷೆ ಒಳಗೆ ಒಂದು ಉದಾಹರಣೆ ಕೊಟ್ಟು ಎಕ್ಸಾಂಪಲ್ ಕೊಟ್ಟು ಹೇಳ್ತೀವಲ್ಲ, ಅದು ಹೆಂಗೆ ಮನಸ್ಸಿಗೆ ಹತ್ತೈತಿ, ಅರ್ಥ ಆಗುತ್ತೆ. ಈ ಲೈಕ್ ನನಗೆ ಮಜಾ ಅನ್ಸೋದು ಏನು ಗೊತ್ತೇನ, ಭಾಳಷ್ಟು ಜನ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಸ್ನೊಳಗೆ ಭಾಳಷ್ಟು ಕಡೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ನಾಗ ಹೆಂಗೆ ಮಾಡ್ತಾರಂದ್ರೆ, ಟೀಚರ್ಗೂ ಕನ್ನಡ ಬರ್ತಿರ್ತೈತೆ, ಎದುರು ಕುಂತ ಸ್ಟೂಡೆಂಟ್ಸ್ಗೂ ಎಲ್ಲರೂ ಕನ್ನಡ, ಅಟ್ಲೀಸ್ಟ್ ಅವ್ರ ಮನೆಯೊಳಗೆ ಕನ್ನಡ ಮಾತಾಡಲಿಲ್ಲ ಅಂದ್ರೂ ಫ್ರೆಂಡ್ಸ್ ಜೋಡಿ ಮಾತಾಡಿದ್ರೆ ಕನ್ನಡ ಅರ್ಥರ ಆಗ್ತಿರುತ್ತೆ. ಹೌದಾ? ಇಬ್ರಿಗೂ ಕನ್ನಡ ಬರುತ್ತೆ. ಕನ್ನಡದಾಗ ಮಾತಾಡಿದ್ರೆ ಆ ಟಾಪಿಕ್ ಇನ್ನು ಸ್ವಲ್ಪ ಹೆಚ್ಚಿಗೆ ಕ್ಲಿಯರಾಗಿ ಅರ್ಥ ಆಗ್ತದೆ ಅಂದ್ರೂ ಆ ಸುಡುಗಾಡು ಇಂಗ್ಲೀಷ್ನಾಗ ಯಾಕೆ ಮಾತಾಡ್ಬೇಕು? ಅಂದರೆ ಇಂಗ್ಲೀಷು ಭಾಷೆ ಉಪಯೋಗ ಇಲ್ಲ ಅಂತ ಹೇಳಾಗತ್ತಿಲ್ಲ. ಡೆಫಿನೆಟ್ಲಿ ಇಟ್ ಈಸ್ ನೀಡೆಡ್. ನೀವು ಔಟ್ಸೈಡ್ ಕರ್ನಾಟಕ ಹೋದ್ರೆ, ಔಟ್ಸೈಡ್ ಇಂಡಿಯಾ ಹೋದ್ರೆ ಡೆಫಿನೆಟ್ಲಿ ಬೇಕು. ಒಂದಿಷ್ಟು ಮಂದಿ ಸ್ಟೈಲ್ ಮಾಡೋಕ್ಕೆ ಇಂಗ್ಲೀಷ್ ಮಾತಾಡ್ತಿರ್ತಾರೆ, ದಟ್ ಇಸ್ ಡಿಫ್ರೆಂಟ್. ಅವಶ್ಯಕತೆ ಇದ್ದಾಗ ಇಂಗ್ಲೀಷ್ ಮಾತಾಡೋಷ್ಟು ಕಲಿಬೇಕು ನಾವು. ಬಟ್ ಇಲ್ಲಿ ಕಲಿಯಾಕಂತ ಬಂದಾಗ, ಫಿಸಿಕ್ಸ್ ಕಲಿಯಾಕೆ ಬಂದಾಗ ನಮಗೆ ಫಿಸಿಕ್ಸ್ ಅರ್ಥ ಆಗ್ಬೇಕು. ನೀವು ಯಾವ ಭಾಷೆಯೊಳಗೆ ಅರ್ಥ ಮಾಡ್ಕೊತೀರಿ ಸಂಬಂಧ ಇಲ್ಲ, ಫಿಸಿಕ್ಸ್ ಅರ್ಥ ಆಗ್ಬೇಕು ಫಸ್ಟ್. ಹೌದ್ರಿ? ಸೊ ಇದೊಂದು ಮಾತು ನಮ್ಗೆ ಕೇಳೋದಿತ್ತು ಅಷ್ಟೇ. ಸೊ ಕ್ಲಾಸಿಫಿಕೇಶನ್ ಆಫ್ ಎರರ್ಸ್ ಬೇಸ್ಡ್ ಆನ್ ಮ್ಯಾಗ್ನಿಟ್ಯೂಡ್ ಆಫ್ ಎರರ್. ಅದರೊಳಗೆ ಒಂದಿಷ್ಟು ಒಂದೇ ಮಾತು ಹೋಗ್ಲಿಪ್ಪ, ನನಗೆ ಇಷ್ಟ ಅರ್ಥ ಆಗೈತೆ ಅಂತ ಹೇಳ್ರಿ. ಎರರ್ ಅಂದ್ರೆ ಏನಂತ ಅರ್ಥ ಆಗೈತೆ ಹೋಗಿ, ಇಷ್ಟು ಗೊತ್ತಾದ್ರೆ ಸಾಕು. ಮೆಷರ್ಮೆಂಟ್ ಮಾಡ್ತಾರೆ, ಅವಾಗ ಅದು ಇದ್ದದೊಂದು ವ್ಯಾಲ್ಯೂ ಇರುತ್ತೆ, ನಾವು ಮೆಷರ್ ಮಾಡಿದೊಂದು ವ್ಯಾಲ್ಯೂ ಬರ್ತೈತಿ, ಹೀಗಾಗಿ ಅಲ್ಲಿ ಮಿಸ್ಟೇಕ್ ಆಗುತ್ತೆ, ಅದಕ್ಕೆ ಎರರ್ ಅಂತಾರೆ. ಆದರೆ ಬೇರೆ ಬೇರೆ ಟೈಪ್ ಎರರ್ ಇರ್ತಾವೆ. ಇಷ್ಟು ಗೊತ್ತಿದ್ರೆ ಮುಂದೆ ಹೇಳ್ಬೋದು ನಾನು. ಹಾಂ, ಸೊ ಈಗ ಎರರ್ಸ್ನೊಳಗೆ ವೆರೈಟಿ ಇರ್ತಾವೆ. ಅದ್ರಾಗ ಆ ಎರರ್ ಎದಕ್ಕೆ ಹಂಗೆ ಆಗ್ತೈತಿ, ಆ ಎರರಿಗೆ ಏನು ಕಾರಣ ಅನ್ನೋದ್ರ ಮೇಲೆ ಸಿಸ್ಟಮ್ಯಾಟಿಕ್ ಎರರ್, ರ್ಯಾಂಡಮ್ ಎರರ್ ಅಂತ ನೋಡಿದ್ವಿ ನಾವು. ಹೌದು? ಇರಲಿ. ಈಗ ನೆಕ್ಸ್ಟ್ ನಾವು ಆಬ್ಸಲ್ಯೂಟ್ ಎರರ್, ಮೀನ್ ಆಬ್ಸಲ್ಯೂಟ್ ಎರರ್ ಅಂದ್ರೆ ಅದರೊಳಗೆ ಬರ್ತದೆ. ನೆಕ್ಸ್ಟ್ ರಿಲೇಟಿವ್ ಎರರ್ ಮತ್ತು ಫ್ರ್ಯಾಕ್ಷನಲ್ ಅಥವಾ ಪರ್ಸೆಂಟೇಜ್ ಎರರ್ ಅಂತಲೂ ಕರೀತಾರೆ. ಇವು ಮೂರನ್ನು ಕಲಿತೀವಿ. ಹಿಂಗಂದ್ರೆ ಏನು, ಅವು ಹೆಸರು ನೋಡಿದ ಕೂಡ ಏನೋ ಒಂದು ದೊಡ್ಡಾಗ ಏನಿಲ್ಲ, ಈಸಿ ಅದಾವು. ಹೆಸರು ನೋಡಿದ್ರೆ ಹಂಗೆ ಅನ್ಸುತ್ತೆ. ಒಂದೇದು ಹೇಳ್ರಿ. ಓಕೆ, ಫಸ್ಟ್ ಒನ್ ಆಬ್ಸಲ್ಯೂಟ್ ಎರರ್. ನೆಕ್ಸ್ಟ್ ಆ್ಯಕ್ಚುಲಿ ಮೀನ್ ಆಬ್ಸಲ್ಯೂಟ್ ಎರರ್ ನಾ ಹೇಳಿದೆ, ನೀವು ಎಲ್ಲಕ್ಕೆ ಕೊಡಲಿಲ್ಲ ಅನ್ಸುತ್ತೆ. ಮೀನ್ ಆಬ್ಸಲ್ಯೂಟ್ ಎರರ್ ಇದ್ರೊಳಗೆ ಬರ್ತೈತಿ.
ಆಬ್ಸಲ್ಯೂಟ್ ಎರರ್ನೊಳಗನ ಅದ್ರದ್ದು ಆ್ಯಾವ್ರೇಜ್ ತೆಗೆದ್ರೆ ಅದಕ್ಕೆ ಮೀನ್ ಆಬ್ಸಲ್ಯೂಟ್ ಎರರ್ ಅಂತ ಕರೀತಾರೆ. ಆ್ಯಾವ್ರೇಜ್ ತೆಗಿತಾರೆ ನೋಡಿ, ಆ್ಯಾವ್ರೇಜ್. ಈಗ 10ಕ್ಕೆ ಎಷ್ಟು ಮಾರ್ಕ್ಸ್ ಬಿದ್ದು ಜನರಲಿ 10th ಎಷ್ಟಾಗ್ತವ ಪರ್ಸೆಂಟೇಜ್ ಅಂತ ಯಾರ ಕೇಳಿದ್ರು ಅಂತಿಕೋರಿ ನಿಮ್ಗೆ. ಅವಾಗ ನೀವು ಹಿಂಗೆ ಕನ್ನಡಕ್ಕೆ ಇಷ್ಟು ಹಿಂಗೆ ಹೇಳ್ತೀರ, ಏನು ಆ್ಯಾವ್ರೇಜ್ ಹೇಳ್ತೀರಿಲ್ರಿ? ಹೌದಲ್ರಿ? ಹಂಗೆ ಆವ್ರೇಜ್ ಅನ್ನಕ್ಕೆ ಇನ್ನೊಂದು ಶಬ್ದ ಮೀನ್. ಸೊ ಆಬ್ಸಲ್ಯೂಟ್ ಎರರ್ನೊಳಗನ ಮೀನ್ ಆಬ್ಸಲ್ಯೂಟ್ ಎರರ್ ಅಂತಲೂ ಕಲಿತೀವಿ, ಅದು ಇದ್ರೊಳಗನ ಬಂತು. ನೆಕ್ಸ್ಟ್ ರಿಲೇಟಿವ್ ಎರರ್, ಇನ್ನೊಂದು ಪರ್ಸೆಂಟೇಜ್ ಎರರ್. ಆ ರಿಲೇಟಿವ್ ಎರರ್ದ ಹೆಡ್ಡಿಂಗ್ನೊಳಗನ ನೀವು ಸ್ವಲ್ಪ ನೋಡ್ಕೊಂತ ಹೋದ್ರೆ ಒಂದು 2-3 ಲೈನ್ ಬಿಟ್ಟು ಅಲ್ಲೇ ಪರ್ಸೆಂಟೇಜ್ ಎರರ್ ಬಗ್ಗೆ ಮಾತಾಡಿರ್ತಾರೆ ಅವರು. ಸೊ ಇವು 3 ಟೈಪ್ ಆಫ್ ಎರರ್ಸ್ ನಾವು ಈಗ ಕಲಿಯಕ್ಕೆ ಹೋಗ್ತೀವಿ. ಸ್ಟಾರ್ಟ್ ಅಂತೂ ಮಾಡೋಣ, ಎಲ್ಲಿ ತನಕ ಹೋಗ್ತೈತಿ ಗೊತ್ತಿಲ್ಲ. ಚಲೋ ಅಂತೂ ಮಾಡೋಣ. ಧನ್ಯವಾದ. ಸೊ ಅಬ್ಸಲ್ಯೂಟ್ ಎರರ್ ಅಂದ್ರೆ ಏನಂತ ಹೇಳ್ತೀನಿ, ಭಾರಿ ಸಿಂಪಲ್ ಐತಿ. ಅದನ್ನು ಆಲ್ರೆಡಿ ನಾವು ಕಲ್ತೀವಿ, ಆದ್ರೆ ಅದು ಅಬ್ಸಲ್ಯೂಟ್ ಎರರ್ ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ. ನಾವು ಕಲ್ತೀವಿ ಅದನ್ನು, ಆದ್ರೆ ಅದಕ್ಕೆ ಇದಕ್ಕೆ ಹಂಗೆ ಇದು ಅಂತಾರಂತ ನಮಗೆ ಇದಿಲ್ಲ ಅಷ್ಟೇ. ಏನಂತ ಹೇಳ್ತೀನಿ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಈ ಬೋರ್ಡ್ ಇದೆಲ್ಲ, ಬೋರ್ಡ್ ಈ ಬೋರ್ಡ್ 3 ಮೀಟರ್ ವಿಡ್ತ್ ಐತಂತ ಅನ್ಕೋರಿ, 3 ಮೀಟರ್ ಅಗಲ ಐತಂತ ತಿಕೋರಿ. ಹ್ಞೂ ರೀ, 3 ಮೀಟರ್ ಅಗಲ ಐತಿ. ನಾವು ಯಾರೋ ಒಬ್ಬರಿಗೆ ಬಂದು ಮೆಷರ್ ಮಾಡ್ರಿ ಅಂತ ಹೇಳಿ ನಿಮ್ಮ ರೋಲ್ ನಂಬರ್ ಕೊಟ್ಟಾರ? ನಿಮ್ಗೆ ಏನೂ ಇಲ್ಲ. ಕೊಟ್ಟಾರ ಚೇಂಜ್ ಆಗುತ್ತಂತ ಹೇಳ್ಯಾರ. ಓಕೆ. ಸೊ ಸದ್ಯ ಏನು ಕೊಟ್ಟಾರಲ್ಲ, ಸೊ ಆ್ಯಂಡ್ ಸೊ ರೋಲ್ ನಂಬರ್ ಯಾರು ಅಂತ ಒಂದು ನಂಬರ್ ಹೇಳಿ ನಾ ಕರೆದು ನಿಂತಿಕೋರಿ. ಹಂಗೆ ಅಕಸ್ಮಾತ್ ಕರೆದು ನಿಂತಿಕೋರಿ, ಯಾವುದೋ ಒಂದು ರೋಲ್ ನಂಬರ್ ಹೇಳಿ ಅವ್ರಿಗೆ ಬಂದು ಇದನ್ನು ಮೆಷರ್ ಮಾಡಿ ಹೇಳಪ್ಪ ಎಷ್ಟೈತಿ. ಅವಾಗ ಅವ್ರು ನಿಂತ್ಕೊಂಡಾಗ 2.8 ಮೀಟರ್ ಅಂತ ಮೆಷರ್ ಮಾಡಿದ್ರು. ಮಸ್ತ್ ಊಟ ಮಾಡಿಬಿಟ್ರ ಮನ್ಯಾಗ. ಅಪ್ಪಿ ಭಾಳ ದಿವಸ ಆಯ್ತು ಲಾಕ್ಡೌನ್ನಾಗ ಮನ್ಯಾಗ ಇದೆಲ್ಲ ಚಲೋ ಊಟ ಮಾಡ್ತಿದ್ವಿ, ಕಾಲೇಜಿಗೆ ಹೋದ್ರೆ ಊಟ ಮಾಡ್ತೀವೋ ಇಲ್ಲೋ ಅಂಥೇಳಿ ಜಗ್ಗಷ್ಟು ಹಾಕಿ ಕಳಿಸ್ಬಿಟ್ಟಾರ. ಇವರು ಮನ್ಯಾಗಿದ್ದಾಗ ಜಗ್ ರೂಢ ಆಗ್ಬಿಟ್ಟೈತಿ ಜಗ್ಗಷ್ಟು. ಸೊ ಆ ನಿದ್ಗಣ್ಣಾಗ ಅವ್ರು ಏನು ಮೆಷರ್ ಮಾಡಿಬಿಟ್ರು, ಇನ್ಸ್ಟೆಡ್ ಆಫ್ ಮೆಷರಿಂಗ್ ಇಟ್ ಆಸ್ 3 ಮೀಟರ್ ಹಿ ಆರ್ ಶಿ ಮೆಷರ್ಡ್ ಇಟ್ ಆಸ್ 2.8. ಎರರ್ ಅಂತೂ ಆತ. ಹಾಂ ಸರ್, ಅವ್ರಿಗೆ 3 ಮೀಟರ್ ಅಂತ ಮೊದಲ ಗೊತ್ತಿರುತ್ತಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ, ನಾವು ಹೇಳಿಲ್ಲ ಅವ್ರಿಗೆ ಅದು 3 ಮೀಟರ್ ಅಂತ ಹೇಳಿಲ್ಲ ಅವ್ರಿಗೆ, ಸುಮ್ಮನೆ ಮೆಷರ್ ಮಾಡಂತ ಹೇಳಿವಿ ಅಷ್ಟೇ. ಸೊ 2.8 ಬಂತು. ಈಗ ಇಲ್ಲೇನು ಮಾಡೋಣ ಅಂದ್ರೆ ನಾವು ಆಬ್ಸಲ್ಯೂಟ್ ಎರರನ್ನು ಕ್ಯಾಲ್ಕುಲೇಟ್ ಮಾಡೋಣ. ನಿಮ್ಗೆ ಯಾರೋ ಬಂದು ಹೇಳಿದ್ರು ಅಂತಿಕೋರಿ, ನೋಡ್ರಿಪ್ಪ ಖರೆ ಅದಿರೋದು ಇಷ್ಟು ಐತಿ, ಇವ್ರು ಮೆಷರ್ ಮಾಡ್ಯಾರ ಇಷ್ಟು, ಎಷ್ಟು ಆಬ್ಸಲ್ಯೂಟ್ ಎರರ್ ಆತಿಲ್ಲೇ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಯಾರು ಹೇಳಿದ್ರು ಅಂತಿಕೋರಿ. ಅವಾಗ ನೀವೇನು ಮಾಡ್ಬೇಕಂದ್ರೆ MV - TV ಮಾಡ್ಬೇಕಷ್ಟೆ. ಸರ್ ಅದು MV TV ಅಲ್ಲಿ ಸರ್, MTV ಸರ್ ಅದು. ನಾ ಹೇಳಾಗತ್ತದು MV ಅಂದ್ರೆ ಮೆಷರ್ಡ್ ವ್ಯಾಲ್ಯೂ, TV ಅಂದ್ರೆ ಟ್ರೂ ವ್ಯಾಲ್ಯೂ. ಹಾಂ, ಸೊ ವಾಟ್ ಈಸ್ ದ ಮೆಷರ್ಡ್ ವ್ಯಾಲ್ಯೂ ಹಿಯರ್? 2.8 minus 3 is equals to minus 0.2 ಮೀಟರ್. ಮೆಷರ್ಡ್ ವ್ಯಾಲ್ಯೂನೊಳಗೆ ಟ್ರೂ ವ್ಯಾಲ್ಯೂವನ್ನು ಮೈನಸ್ ಮಾಡಿದ್ರೆ ಏನು ಮೊತ್ತ ಒಂದು ವ್ಯಾಲ್ಯೂ ಬರುತ್ತಲ್ಲ ಅದಕ್ಕೆ ಆಬ್ಸಲ್ಯೂಟ್ ಎರರ್ ಅಂತ ಕರೀತಾರೆ ಅಷ್ಟೇ. ನೋಡ್ರಿ, ಒಂದು ಮೆಷರ್ಡ್ ವ್ಯಾಲ್ಯೂ ಅಂತಿರುತ್ತೆ, ಒಂದು ಟ್ರೂ ವ್ಯಾಲ್ಯೂ ಅಂತಿರುತ್ತೆ, ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ಏನು ಆನ್ಸರ್ ಬರೋದು, ದಟ್ ಈಸ್ ಕಾಲ್ಡ್ ಆಸ್ ಆಬ್ಸಲ್ಯೂಟ್ ಎರರ್. ಸರ್ ಮೈನಸ್ ಬಂತಲ್ಲ ಸರ್, ಅದು ನಡೀತಿದ್ದಲ್ಲ ಸರ್. ಎರರ್ನೊಳಗೆ 2 ಟೈಪ್ ಇರ್ತಾವೆ, ಒಂದು ಪಾಸಿಟಿವ್ ಎರರ್, ಒಂದು ನೆಗೆಟಿವ್ ಎರರ್. ನೆಗೆಟಿವ್ ಎರರ್ ಬಂದ್ರೆ ನೀವೇನು ಅರ್ಥ ಮಾಡ್ಕೋಬೇಕು, ಓಹೋ ಅದು ಆ್ಯಕ್ಚುಲಿ ಎಷ್ಟೈತಿ ಅದಕ್ಕಿಂತ ಕಡಿಮೆ ವಿಚಾರ ಮಾಡಾರಲ್ಲ ಇವರು ಅಂತ. ಎಷ್ಟೈತೆ ಅದಕ್ಕಿಂತ ಇನ್ನೊಬ್ಬರು ಕರಿತೀನಿ, 2.8 ಈಸ್ ರಾಂಗ್, ರೋಲ್ ನಂಬರ್ 20 ಬರ್ರಿ ಅಂತ ಕರಿತೀನಿ. ಬರಬಾಡ್ರಿ. ಅವ್ರು ಬಂದು ಅವ್ರು ಇನ್ನೂ ನಿದ್ಗಣ್ಣಾಗದಾರ 3.3 ಮೀಟರ್ ಮೆಷರ್ ಮಾಡಿದ್ರು, 3.3 ಮೀಟರ್ ಮೆಷರ್ ಮಾಡಿದ್ರು ಅಂತ ತಿಳ್ಕೊರಿ. ಸೊ ದಿಸ್ ಟೈಮ್ ವಾಟ್ ಈಸ್ ಮೆಷರ್ಡ್ ವ್ಯಾಲ್ಯೂ? 3.3 minus true value 3. Answer is plus 0.3 meter. Plus ಬರಿಬಹುದು, ಬಿಟ್ಟರೆ ನಡೆದೈತೆ. So plus 0.3 meter is the absolute error. ಗೊತ್ತಾಗ್ತಿದೆ? Yes sir. ಒಂದು ಎಕ್ಸಾಂಪಲ್ ತಗೊಳ್ಳೋಣ ನಾವೀಗಿಲ್ಲೇ. ನಾವೊಂದು ಪ್ರಶ್ನೆ ಕೇಳ್ತೀನಿ, ಫಸ್ಟ್ ಇದನ್ನು ನೀವು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡಿರಿ, ಅಂದ್ರೆ ಮುಂದೆ ಹೋಗೋಣ ಅಂತ ನಾವು. ಈಗ ನಾವು ಅಬ್ಸಲ್ಯೂಟ್ ಎರರ್ ಅರ್ಥ ಮಾಡ್ಕೊಂಡ್ವಿ, ಹಂಗಂದ್ರೆ ಏನಂತ. ಈಗ ನೆಕ್ಸ್ಟ್ ಏನು ಅರ್ಥ ಮಾಡ್ಕೋಬೇಕು ಗೊತ್ತು, ನಾವು ಮೀನ್ ಅಬ್ಸಲ್ಯೂಟ್ ಎರರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಅದರ ಮಹತ್ವ ಏನು, ಹೌ ಟು ಕ್ಯಾಲ್ಕುಲೇಟ್ ಮೀನ್ ಅಬ್ಸಲ್ಯೂಟ್ ಎರರ್ ಆ್ಯಂಡ್ ವಾಟ್ ಈಸ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ ಅರ್ಥ ಮಾಡ್ಕೊ. ಏನು ಅರ್ಥ ಮಾಡ್ಕೋಬೇಕಂತ ಅರ್ಥ ಮಾಡ್ಕೋಬೇಕಲ್ಲ ಫಸ್ಟಿಗೆ. ಹಾಂ, ಸೊ ಅಬ್ಸಲ್ಯೂಟ್ ಎರರ್, ಮೀನ್ ಅಬ್ಸಲ್ಯೂಟ್ ಎರರ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ಒಂದು ಕ್ವಶನ್ ಕೇಳ್ತೀನಿ. 3 ಮೀಟರ್ ಅಂದ್ರೆ ಏನಂದಿಲ್ಲ ಇಲ್ಲೇ? ಟ್ರೂ ವ್ಯಾಲ್ಯೂ, ಹೌದಾ?
ಈಗ ಟ್ರೂ ಆರ್ ಫಾಲ್ಸ್ ಹೇಳ್ಬೇಕು, ನಾವೊಂದು ವಾಕ್ಯ ಹೇಳ್ತೀನಿ, ಅದು ಟ್ರೂ ಆರ್ ಫಾಲ್ಸ್ ಅಂತ ಹೇಳ್ಬೇಕು. ನೀವು ಇಂಥ ಕ್ವಶನ್ ಕೇಳ್ತಾರೆ ಸರ್ ಫಿಸಿಕ್ಸ್ನಾಗ, ಇಲ್ಲ ಫಿಸಿಕ್ಸ್ನಾಗ ಟ್ರೂ ಆರ್ ಫಾಲ್ಸ್ ಅಂತ ಕೇಳಂಗಿಲ್ಲ. ನಾನು ಹಂಗೆ ಇಲ್ಲೊಂದು ಟಾಪಿಕ್ ಬಗ್ಗೆ ಸಂಬಂಧಪಟ್ಟಂಗೆ ಕ್ವಶನ್ ಕೇಳ್ತೀನಿ. ಈಗ ಈ ಬೋರ್ಡ್ದು ಟ್ರೂ ಆರ್ ಫಾಲ್ಸ್ ಹೇಳ್ಬೇಕಾ? ಈಗ ಈ ಬೋರ್ಡ್ದು ಟ್ರೂ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸಾಧ್ಯ ಇದೆ. ಇಟ್ ಈಸ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ದ ಟ್ರೂ ವ್ಯಾಲ್ಯೂ ಆಫ್ ದ ಬೋರ್ಡ್. ಟ್ರೂ ಆರ್ ಫಾಲ್ಸ್? ಆನ್ಸರ್ ಈಸ್ ಫಾಲ್ಸ್. ಅದು ಹೇಳ್ತೀನಿ, ಮತ್ತು ಈ ಕ್ವಶನ್ ಕೇಳಿ ಅಂದರೆ ಹೇಳ್ತೇನೆ. ಓಕೆ, ಹಂಗೆ ಅಂತಿರ್ತೀನಿ ನೀವು ಕೇಳ್ರಿ ವಾಯ್ ಅಂತಂದ್ರೆ ಪ್ರಾಬ್ಲಮ್ ಇಲ್ಲ. ನನಗೆ ಒಂದೇನು ಚಾನ್ಸ್ ಸಿಕ್ಕರೆ ಹಂಗೆ ಅದ್ರ ಮೇಲೆ ಜೋಕ್ ಮಾಡ್ಬೇಕಂತ ಪ್ರಯತ್ನ ಮಾಡ್ತಿರ್ತೀನಿ. ನಾವು ವಾಯ್ ಅಂದಿಂದ ನನಗೆ ಹಸೆ ಮಾಡ್ಬಿಟ್ಟು ನೋಡಂತ ಅನ್ಬಾರ್ದು. ಅಂದ್ರೆ ನಿಮ್ಗೆ ನಾನು ಹೆಂಗೆ ಮಾತಾಡ್ತಿರ್ತೀನಿ ರೂಢ ಆಗ್ಬೇಕಾದ ಸ್ವಲ್ಪ. ನೀವು ಮೊನ್ನೆ ಮಾತು ವಿಚಿತ್ರದ ನೋಡಿ ಟೀಚರ್ ಸ್ವಲ್ಪ ಹಿಂಗೆ ಅನ್ನಿಸ್ತಿರ್ತೈತಿ. ಈಗ ವಿಲ್ ಗೆಟ್ ಯೂಸ್ ಟು. ಸೊ ನೆಕ್ಸ್ಟ್, ಟ್ರೂ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ನಥಿಂಗ್ ಇಸ್ ಇಂಪಾಸಿಬಲ್ ಸರ್. ಇಂಪಾಸಿಬಲ್ನೊಳಗೆ ಐ ಆಮ್ ಪಾಸಿಬಲ್. ಹೌದು. ಈಗ ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ನೀವು ಈ ಬೋರ್ಡ್ದು ಬ್ರೆಡ್ತನ್ನು ವಿಡ್ತನ್ನು ಮೆಷರ್ ಮಾಡೋಕ್ಕಂತ ಹೇಳಿ ಒಂದು ಸ್ಕೇಲ್ ತೊಗೊಂಡು ಬಂದ್ರಿ. ಸೊ ಈ ಮನೆ ಒಳಗೆ ಇಂಥವು ಟೇಪ್ ಇರ್ತಾವೆ ನೋಡ್ರಿ, ಹಿಂಗೆ ಸುತ್ತು ಉದ್ದಕ್ಕೆ. ಸೊ ಅಂಥವು ಮೆಷರ್ ಮಾಡೋಕೆ ತೊಗೊಂಬಂದಲ್ಲಿ ಹಿಡಿತೀರಿ ಸರ್. ಇದು 3 ಮೀಟರ್ ಐತೆ ಸರ್. ಮ್ಯಾಲೆ ಒಂದು ಚೂರು ಉಳ್ದೈತೆ ಸರ್ ನೋಡ್ರಿ. ನಮ್ಗೆ ಗೊತ್ತಾಗ ಸ್ವಲ್ಪ ಏನೋ ಉಳ್ದಂಗೆ ಐತೆ. ಹೋಲ್ ಬಿಡಿ ಸರ್, ಬಿಟ್ಬಿಡು ಅಂದೀವಂತೆ. ಅಷ್ಟು ಯಾಕೆ ಬಿಡ್ತೀರಿ ಅಂದ್ರೆ ಎಕ್ಸ್ಟ್ರಾ 1 ಮಿಲಿಮೀಟರ್ ನಿಮ್ಮ ಕಡೆ ಇರುವಂಥ ಟೇಪ್ನೊಳಗೆ ಮಿಲಿಮೀಟರ್ಸ್ನೊಳಗೆ ಮಾರ್ಕಿಂಗ ಇಲ್ಲಲ್ಲೇ. ಹ್ಞೂ ರೀ, ಸೆಂಟಿಮೀಟರ್ನಾಗ ಅದಾವ, ಮಿಲಿಮೀಟರ್ನಾಗ ಮಾರ್ಕಿಂಗೇ ಇಲ್ಲ. ಆದ್ರೆ ನಿಮ್ಮ ಇದ್ರಾಗ ಇರ್ತೈತೆ ನೋಡ್ರಿ, ಅದು ಪ್ಲಾಸ್ಟಿಕ್ ಸ್ಕೇಲ್ ಇರ್ತೈತಲ್ಲ 15 ಸೆಂಟಿಮೀಟರ್ದ, ಅದ್ರೊಳಗೆ ಹಿಡ್ಕೊಂಬಂದ್ರೆ ಅಂತ ಕೋರಿ ನೀವು ಹೇಳ್ತೀರಿ ಸರ್ 3 ಮೀಟರ್ ಐತೆ ಸರ್. ಇದು ಟೋಟಲ್ ಆ 3 ಮೀಟರ್ ಮೇಲೆ ಒಂದು 2 ಮಿಲಿಮೀಟರ್ ಐತೆ ಸರ್. ಸ್ವಲ್ಪ ನಾವು ಹಿಂಗೆ ಝೂಮ್ ಮಾಡಿದ್ರೆ ಕ್ಯಾಮ್ರಾದೊಳಗೆ ಮೈಕ್ರೋಸ್ಕೋಪ್ ಹಾಕಿ ಝೂಮ್ ಮಾಡಿದ್ರೆ ನಾನು ಚೂರು ಇಷ್ಟು ಉಳಿದೈತೆ ಸರ್. ಅದು ಅಷ್ಟು ಬಿಟ್ಬಿಡೋದಲ್ಲ ರೀ. ಈಗ ಏನದು ಗೊತ್ತ, ಅಷ್ಟೊಂದು ಚೂರು ನೀವು ಬಿಟ್ಟರೆ ಅದು ಟ್ರೂ ವ್ಯಾಲ್ಯೂ ಅಲ್ಲಿಗ. ಹಂಗೆ ಯಾಕೆ ಸರ್ ನೀವೇನೋ ಆ ವಿಡಿಯೋ ಒಳಗೆ ಅಂತಿದ್ರಿ, ಕೇಳ್ದಂಗೆ ಐತೆ ನಮ್ಗೆ. ಏನಂದ್ರೆ ವರ್ನಿಯರ್ ಕ್ಯಾಲಿಪರ್ಸ್ ಅಂತ ಏನೋ ಸಿಗ್ತೈತಿ, ಅದರಿಂದ 10⁻⁻⁴ ಮೀಟರ್ ತನಕ ಮೆಜರ್ ಮಾಡ್ಬೋದು. ಅದಾದಮೇಲೆ ಮೈಕ್ರೋಮೀಟರ್ ಸ್ಕ್ರೂಗಾಜ್ ಅಂತ ಸಿಗುತ್ತೆ, ಅದರಿಂದ 10⁻⁵ ಮೀಟರ್ ತನಕ ಅತ್ಯಂತ ಸಣ್ಣ, ಅದಕ್ಕಿಂತ ಸಣ್ಣ. ನಾವು ಒಟ್ಟು ಏನು ಹೇಳಕ್ಕೆ ಟ್ರೈ ಮಾಡತ್ತೀನಿ ಗೊತ್ತಾನೆ, ನೀವು ಹೆಂಗೆ ಬೇಕಾದ ಟೇಪ್ ತೊಗೊಂಡು ಮೆಷರ್ ಮಾಡಿರಿ, ಒಂದು ಸ್ವಲ್ಪ ಹೆಚ್ಚಿಗೆಯಾರ ಕಡಿಮೆಯಾರ ಉಳಿತೈತಿ. ಅದು ಅದನ್ನು ಪರ್ಫೆಕ್ಟ್ ನ್ಯಾನೋಮೀಟರ್ ಅಂದ್ರೆ ಗೊತ್ತಾಗತ್ತೇನ್ರಿ? 10⁻⁻⁹ ಅಂದ್ರೆ ಇಷ್ಟರ ಉಳಿತೈತೆ. 0.0000000001 ಅದು ನೀವು 9 ಅಡಿಲ್ಲ. ಸೊ ಇಷ್ಟರ ಸ್ವಲ್ಪ ಎಕ್ಸ್ಟ್ರಾ ಉಳಿಬಹುದು. ತಡ್ರಿ. ಈಗ ಇವು ನಾರ್ಮಲ್ ವಾಚ್ ಮತ್ತು ಡಿಜಿಟಲ್ ವಾಚ್ ಯೂಸ್ ಮಾಡಿರಿ ಒಟ್ಟು? ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಹಾಕೊಂಬಂದು ನೋಡಲಿ ಏನು ಅನ್ಕೊಂಡು ಡಿಜಿಟಲ್ ವಾಚ್ ಅದಕ್ಕೆ ಹಿಂಗೆ ಅಂತಿರ್ತಾರೆ. ಸಣ್ಣವ್ರಿದ್ದಾಗಾರೆ, ಅಟ್ಲೀಸ್ಟ್ ಸಣ್ಣವ್ರಿದ್ದಾಗಾರೆ. ಈಗ ಇದ್ರೊಳಗೆ ನೀವು ಇಷ್ಟು ಅವರ್, ಇಷ್ಟು ಮಿನಿಟ್ಸ್ ಅಂತ ಹೇಳ್ಬೋದು. ನಾರ್ಮಲ್ ವಾಚ್ನೊಳಗೆ ಇಷ್ಟು ಗಂಟೆ, ಇಷ್ಟು ನಿಮಿಷ, ಇಷ್ಟು ಸೆಕೆಂಡ್, ಇಷ್ಟು ಮಿಲಿ ಸೆಕೆಂಡ್ ಅಂತ ಹೇಳ್ಬೋದು. ಇದ್ರಾಗ ಇಲ್ಲ. ಡಿಜಿಟಲ್ ವಾಚ್ನೊಳಗೆ ನೀವು ಮಿಲಿ ಸೆಕೆಂಡ್ ಹೇಳ್ಬೋದು. ಡಿಜಿಟಲ್ ವಾಚ್ ಅಂದ್ರೆ ಅದ್ರಾಗ ಮಿಲಿ ಸೆಕೆಂಡ್ ಹೇಳ್ಬೋದು. ಅವಾಗ ನೀವು ಹೇಳಿದ್ರಿ ಅಂತಿಕೋರಿ, ನೀವು ಇಬ್ರು ಫ್ರೆಂಡ್ಸ್ ಮಾತಾಡಕತ್ತಾರ ಅಂತಿಕೋರಿ, ನಿನ್ನ ಕಡೆ ಅನಲಾಗ್ ವಾಚ್ ಐತೆ. ಅನಲಾಗ್ ಅಂದ್ರೆ ಸಾದಾ ಇಂಥವು ಇರ್ತಾವಲ್ಲ, ಇವಕ್ಕೆ ಅನಲಾಗ್ ವಾಚ್ ಅಂತಾರೆ. ಸಾದಾ ಅನ್ಸರ್ ಸಾದಾ ಹಂಗೆ ಸಾದಾ ಅಲ್ಲ. ಇದಕ್ಕೆ ಅನಲಾಗ್ ವಾಚ್, ಇನ್ನೊಂದು ಡಿಜಿಟಲ್ ವಾಚ್ ಅಂತ ಇರ್ತಾವೆ. ಅಂಕಿ ಹಿಂಗೆ ಬಂದು ಹೋಗ್ತಿರ್ತಾವೆ ನೋಡ್ರಿ, ಡಿಸ್ಪ್ಲೇ ಆಗ್ತಿರ್ತಾವೆ. ದಟ್ ಈಸ್ ಡಿಜಿಟಲ್ ವಾಚ್. ಡಿಜಿಟಲ್ ವಾಚ್ ಹಾಕ್ಕೊಂಡವರು ಅನಲಾಗ್ ವಾಚ್ ಹಾಕ್ಕೊಂಡವ್ರಿಗೆ ಹಿಂಗೆ ಹೇಳಕತ್ತಾರ ಏನಂತ, ನಂದ್ರೊಳಗೆ ಮಿಲಿ ಸೆಕೆಂಡ್ ತನಕ ಹೇಳ್ತೈತೆ, ನಿಂದ್ರಾಗ ಹೇಳಂಗಿಲ್ಲ ಅಂತ ಹೇಳ್ತಾರೆ. ಅವರು ವಾಪಸ್ ಹಿಂಗೆ ಕೇಳ್ಬೋದು, ಮಿಲಿ ಸೆಕೆಂಡ್ನ ಹೇಳುತ್ತೆ ಕರೆಕ್ಟ್. ಈ ಸದ್ಯ ಎಷ್ಟು ಮಿಲಿ ಸೆಕೆಂಡ್ ಆಗಿ ಸದ್ಯ ಒಂದು ಸ್ವಲ್ಪ ಮೈಕ್ರೋ ಸೆಕೆಂಡ್ ಆಗೈತಿ. ಈಗ ಒಂಚೂರು ಅಷ್ಟು ಮೈಕ್ರೋ ಸೆಕೆಂಡ್ ಆಗಿ ಒಂಚೂರು ನ್ಯಾನೋ ಸೆಕೆಂಡ್ ಆಗೈತಿ. ಈಗ ಅದನ್ನ ಹೇಳುತ್ತೆ ಅಂದಿನ ವಾಚ್. ನೀವು ಎಷ್ಟ ಪ್ರಿಸೈಸ್ ಇರುವಂಥ ವಾಚ್, ಕಾಸ್ಟ್ಲಿ ವಾಚ್ ನ್ಯಾನೋ ಸೆಕೆಂಡ್ ಹೇಳೋ ತನಕ ತೊಗೊಂಬಂದ್ರು ನಾ ಬಂದು ವಾಪಸ್ ಪಿಕೋ ಸೆಕೆಂಡ್ ಹೇಳಂಗಿಲ್ಲ ಅಂತ ಹೇಳ್ತೀನಿ. 10⁻⁻12 ಸೆಕೆಂಡ್ ಅಂತಂದಿರುತ್ತೆ. ಮತ್ತೆ ಅರ್ಥ ಆಗತ್ತಿಲ್ರಿ? ದಟ್ ಮೀನ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಟ್ರೂ ವ್ಯಾಲ್ಯೂ, ಎಕ್ಸಾಕ್ಟ್ ಟ್ರೂ ವ್ಯಾಲ್ಯೂ ಮೆಜರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಡೆ ಅಂಥ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಸಾಧ್ಯ ಇಲ್ಲ ಅನ್ಬೇಡ್ರಿ ಸರ್, ನಮ್ಗೆ ಅದು ಆಗಿ ಬರಂಗಿಲ್ಲ ಸರ್. ಹಿಂಗೆ ಹೇಳೋಣ ನಾವು, ಸಾಧ್ಯ ಐತಿ ಬಟ್ ನಮ್ಮ ಕಡೆ ಅಂಥ ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಡಿವೈಸಸ್ ಇಲ್ಲ. ಈಗ
ನೀವು ಡಾಕ್ಟರ್ ಕಡೆ ಹೋಗಿ ಅವ್ರ ಕಡೆ ಒಂದು ವೇಯಿಂಗ್ ಮಷಿನ್ ಇರ್ತೈತೆ, ತೂಕ ನೋಡು ಮಷಿನ್, ಅದ್ರ ಮೇಲೆ ನೀವು ಹತ್ತಿ ನಿಂತರೆ ಅದು ಇಷ್ಟು kg ಅಂತ ಹೇಳುತ್ತೆ. ಅದನ್ನು ನೀವು ಹೋಟೆಲ್ ಮುಂದೆ ಹೋಗಿ ₹1 ಕಾಯಿನ್ ಹಾಕಿ ನಿಂತು ನೋಡಿದರೆ ಅದು ಇಷ್ಟು kg ಪಾಯಿಂಟ್ ಮತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಹೇಳ್ತದೆ. ವಿ ಕ್ಯಾನ್ ಡಿಸೈನ್. ಈಗ ಇದನ್ನು ಹೋಗ್ರಿ, ನೀವು ಕಿರಾಣಿ ಶಾಪಿಗೆ ಹೋಗ್ರಿ, ಅದು ಗ್ರಾಮ್ಸ್ನೊಳಗೂ ಹೇಳ್ತಿರುತ್ತೆ ಎಕ್ಸ್ಟ್ರಾ. ಅದ ನೀವು ಈಗ ಬಂಗಾರದ ಅಂಗಡಿಯವ್ರ ಕಡೆ ಹೋದ್ರಿ ಅಂತ ತಿಳ್ಕೊರಿ, ಅವ್ರ ಕಡೆ ಮಿಲಿಗ್ರಾಮ್ನೊಳಗೂ ಮೆಜರ್ ಮಾಡುವಂಥ ಇನ್ಸ್ಟ್ರೂಮೆಂಟ್ ಬೇಕಾಗತ್ತೆ ಅವ್ರಿಗೆ. ಜನರಲಿ ಗೋಲ್ಡ್ ಪರ್ಚೇಸ್ ಮಾಡ್ಬೇಕಾದ್ರೆ kg ಗಟ್ಟಲೆ ಆ ಡಾಕ್ಟರ್ ಕಡೆ ಇರೋಂಥ ವೇಯಿಂಗ್ ಮಷಿನ್ ತೊಗೊಂಡು ಹೋಗಿ ಬಂಗಾರದ ಅಂಗಡಿ ಆಗಿಟ್ಟು ಮೆಜರ್ ಮಾಡೋಕ್ಕೆ ಬರೋಂಗಿಲ್ಲ. kg ಗಟ್ಟಲೆ ತೊಗೊಳೋರು ಇರ್ತಾರೆ, ಮಂದಿ ಕಡಿಮೆ ಇರ್ತಾರೆ. ಮಿಲಿಗ್ರಾಮ್ನಾಗ ಸ್ವಲ್ಪ ಹೆಚ್ಚು ಕಡಿಮೆ, ಜಾಸ್ತಿ ಕಡಿಮೆ ಆತ್ರಿ. ಬಂಗಾರ ತೊಗೊಳ್ಬೇಕಾದ್ರೆ ಡಿಸ್ಕಷನ್ ನೋಡ್ತಿರ್ಬೇಕು ನೀವು, ಹೋಗಿಲ್ಲ ಅಂಗಡಿಯಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗೋಂಗಿಲ್ಲ. ನಾ ಹೇಳೋದು ಅರ್ಥ ಆತನ್ರಿ? ಹಾಂ, ಒಟ್ಟು ನಾ ಏನು ಹೇಳ್ಬೇಕಂತ ಮಾಡೀನಂದ್ರೆ, ಯಾವುದೇ ಇರಲಿ ಮೆಜರ್ಮೆಂಟ್ ಮಾಡ್ಬೇಕಾರೆ ಪರ್ಫೆಕ್ಟ್ ಟ್ರೂ ವ್ಯಾಲ್ಯೂ ಸಿಗೋ ಚಾನ್ಸಸ್ ಇರೋಂಗಿಲ್ಲ. ಯಾಕೆ ಇರೋಂಗಿಲ್ಲ ಅಂದ್ರೆ ನಮ್ಮ ಕಡೆ ಅಂಥ ಡಿವೈಸಸ್ ಪರ್ಫೆಕ್ಟ್ ಅಂತ ಇರೋಂಗಿಲ್ಲ. ಎಂಥ ಪರಿ ಡಿಟೇಲ್ನೊಳಗೆ ಹೋದರೂ ಇನ್ನು ಸ್ವಲ್ಪ ಡಿಟೇಲ್ ಉಳ್ದ ಬಿಡ್ತೈತೆ, ಇನ್ನು ಸ್ವಲ್ಪ ಎಕ್ಸ್ಟ್ರಾ ಉಳ್ದ ಬಿಡ್ತೈತಿ ಏನು ಮಾಡಿದ್ರು. ಸೊ ಅದಕ್ಕೆ ಏನು ಮಾಡ್ತಾರಂದ್ರೆ, ಟ್ರೂ ವ್ಯಾಲ್ಯೂ ಅನ್ನುವಂಥದ್ದು ಪರ್ಫೆಕ್ಟಾಗಿ ಸಿಗಂಗಿಲ್ಲ ಅಂದ ತಕ್ಷಣ ಏನೋ ಒಂದನ್ನು ಇದನ್ನ ಟ್ರೂ ವ್ಯಾಲ್ಯೂ ಅಂತ ಅನ್ಕೊಂಡ್ಬಿಡ್ತಾರೆ. ಆ ಏನೋ ಒಂದು ಏನು ಅಂದ್ರೆ ಅದು ಮೀನ್ ಆಬ್ಸಲ್ಯೂಟ್ ಎರರ್. ಸ್ವಲ್ಪ ಅರ್ಧ ಅರ್ಥ ಸರಿನೂ ಹೇಳ್ರಿ, ಹೇಳ್ತೀನಿ. ಈಗ ಒಂದಿಷ್ಟು ಎಕ್ಸಾಂಪಲ್ ತೊಗೊಂಡ್ರೆ ಅರ್ಥ ಆಗುತ್ತೆ. ಸೊ ನಮ್ಮ ಬೋರ್ಡ್ದು ಟ್ರೂ ವ್ಯಾಲ್ಯೂ ಎಷ್ಟಿದೆ ಸರ್? ನೀವು ಈಗರ ಅಂದ್ರಿ ಟ್ರೂ ವ್ಯಾಲ್ಯೂ ಕ್ಯಾಲ್ಕ್ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಹೇಳಿ ಮತ್ತು 3 ಮೀಟರ್ ಅಂತಾರೆ ನೋಡ್ರಿ. ಸೊ ಇದ್ರ ಬಗ್ಗೆ ಆನ್ಸರ್ ಕೊಡ್ತೀನಿ ಆಮೇಲೆ. ಸದ್ಯ ಟ್ರೂ ವ್ಯಾಲ್ಯೂ ಎಷ್ಟು ಅಂತ ಅನ್ಕೊಂಡು ನಾವು, ಹಾಂ ಓಕೆ. ಸೊ ಈಗ ನಾನು 5 ಜನ ವಿದ್ಯಾರ್ಥಿಗಳನ್ನು ನೀವು ಅಂಥೇಳಿ ಹಿಂಗೆ ಕರಿತೀನಿ ಅಂತ ಅನ್ಕೋರಿ. ಸೊ ಅವ್ರು ಬಂದು ಮೆಜರ್ಮೆಂಟ್ ಮಾಡಿ ಒಬ್ಬೊಬ್ಬರ ವ್ಯಾಲ್ಯೂ ಹೇಳ್ತಾರೆ. ಫಸ್ಟ್ ಅವ್ರು ಹೇಳಿರ್ತಾರಲ್ಲ, ಅವ್ರದ್ದು A1 ಅಂತ ಬರೆದ್ರೆ ಅವ್ರು ಮೆಜರ್ಮೆಂಟ್ ಮಾಡಿದ್ದು A1 ಐತಿ, ಹಂಗಲ್ಲ. ಅದಕ್ಕೆ ಹೆಸರು ಕೊಡಾಗತ್ತೀನಿ ನಾನು, A1 A2 A3 ಅಂಥೇಳಿ ಒಬ್ಬೊಬ್ಬರದ್ದು ರೀಡಿಂಗಿಗೆ ಒಂದೊಂದು ಹೆಸರು. ಸೊ A1 ಬಂದವರು ಇದನ್ನು 3.1 ಮೀಟರ್ ಅಂತ ಮೆಜರ್ ಮಾಡಿದ್ರು. ಹ್ಞೂ ಅನ್ರಿ. A2 3.2 ಮೆಜರ್ ಮಾಡಿದ್ರು. A3 ಅನ್ನೋರು 3.4 ಮೆಜರ್, ನನ್ನ ಮನಸ್ಸು A4 ಅನ್ನೋರು 2.8, A5 ಅನ್ನೋರು 2.9. 5 ಜನ, ಹಂಗೆ ಅಂತಿರ್ತೀನಿ, 5 ಜನ 5 ರೀಡಿಂಗನ್ನು ಮೆಷರ್ ಮಾಡಿ ಹೋಗ್ಯಾರ. ಈಗ ನಾವೇನು ಮಾಡೋಣ, ಇವರು 5 ಜನ ಎಷ್ಟೆಷ್ಟು ಎರರ್ ಮಾಡಿದರು ಅಂಥೇಳಿ ಕ್ಯಾಲ್ಕುಲೇಟ್ ಮಾಡೋಣ. ಈ ಕಡೆ ಎಷ್ಟೆಷ್ಟು ಎರರ್ ಮಾಡಿದರು. ಹಾಂ, ಸೊ ಅಬ್ಸಲ್ಯೂಟ್ ಎರರ್ ಒಂದೇ ಮಾತು ಸರ್. ಇದೇನು ಟ್ರಯಾಂಗಲ್ ತೆಗಿಯಕತ್ತೀರಿ? ಟ್ರಯಾಂಗಲ್ ಅಲ್ಲಿದು, ಇದಕ್ಕೆ ಡೆಲ್ಟಾ ಅಂತ ಕರೀತಾರೆ. ಎಷ್ಟು ಚೆನ್ನಾಗಿರಿ, ನೀವು ಎಲ್ಲ ಗೊತ್ತದ ನಿಮ್ಗೆ, ಮತ್ತು ನಾ ಯಾಕದೀನಿ ಇಲ್ಲಿ ಸುಮ್ಮನೆ ಹೋಗ್ಬಿಡ್ರಿ. ಓಕೆ, ಡೆಲ್ಟಾ ಅಂತ ಬರೆದ್ರೆ ಡಿಫರೆನ್ಸ್, ನಾವು ಅಲ್ಲಿ ಇದಕ್ಕೆ ವ್ಯತ್ಯಾಸ, ಡಿಫ್ರೆನ್ಸ್ ತೊಗೊಳಕತ್ತೀವಿ ಅಂಥೇಳಿ ಡೆಲ್ಟಾ ಅಂತ ಬರೀತಾರೆ. ಸೊ ಹಿಯರ್ A1 ಈಸ್ ಫಸ್ಟ್ ಮೆಜರ್ಡ್ ವ್ಯಾಲ್ಯೂ, A2 ಈಸ್ ಸೆಕೆಂಡ್ ಮೆಜರ್ಡ್ ವ್ಯಾಲ್ಯೂ. ಇವೆಲ್ಲ ಮೆಜರ್ಡ್ ವ್ಯಾಲ್ಯೂ. ಇವು 5 ಮಂದಿ ಬಂದು ಮೆಜರ್ ಮಾಡಿದ್ರೆ, ಇವರು 1ನೇ ಪರ್ಸನ್ ಯಾರಿದ್ದಾರಲ್ಲ ಅವ್ರು ಮೆಜರ್ ಮಾಡಿದ್ದು A1, 2ನೇದವ್ರು ಮೆಜರ್ ಮಾಡಿದ್ದು A2, ಸೊ ಆನ್ ಅಪ್ ಟು A5. ಈಗ 5 ಜನ ಎಷ್ಟೆಷ್ಟು ಮಿಸ್ಟೇಕ್ ಮಾಡ್ಯಾರ. ಮಿಸ್ಟೇಕ್ ಅಂದ್ರೆ ಆಬ್ಸಲ್ಯೂಟ್ ಎರರ್ ಅಂತ ಕರಿತೀವಿ. ಆಬ್ಸಲ್ಯೂಟ್ ಎರರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಮೆಜರ್ಡ್ ವ್ಯಾಲ್ಯೂ ಮೈನಸ್ ಟ್ರೂ ವ್ಯಾಲ್ಯೂ. ಟ್ರೂ ಮೈನಸ್ ಮೆಜರ್ಡ್ ಮಾಡಬಾರ್ದೆ, ಫಿಕ್ಸ್ ಮಾಡ್ಯಾರ ಈಗ ಅದನ್ನು. ಮೆಜರ್ಡ್ ವ್ಯಾಲ್ಯೂ ಮೈನಸ್ ಟ್ರೂ ವ್ಯಾಲ್ಯೂ 0.1 ಪ್ಲಸ್ 0.1 ಅಥವಾ 0.1 ಅಂತ ಬರಿತೀವಿ ನಾವು. 3.1 ಮೈನಸ್ 3 0.1. ಹಾಂ, ಡೆಲ್ಟಾ A2 0.2. ಈ ನೆಕ್ಸ್ಟ್ ಮುಂದೆ ಇವು ಇಂಡಿವಿಜುವಲ್ ಅಬ್ಸಲ್ಯೂಟ್ ಎರರ್ಸ್. ನಾ ಈಗ ಏನು ಮಾಡ್ತೀನಿ, ಇವಿಷ್ಟು ವ್ಯಾಲ್ಯೂವನ್ನು ನಾನು ಆ್ಯಡ್ ಮಾಡಿ ಮೀನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಆವರೇಜ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಆವರೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ
ಆವರೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ ಮೈನಸ್ ಇದ್ರೂ ಪ್ಲಸ್ ತಗೋಬೇಕು. ನಮ್ಗೆ ಹಿಂಗೆಲ್ಲ ಸೇರಂಗಿಲ್ಲ ಸರ್. ನಾವು ಮೈನಸ್ ಇದ್ರೆ ಮೈನಸ್, ವಿ ಆರ್ ಸೋ ಟ್ರೂ ಟು ಅವರ್ ಸೆಲ್ಸ್. ಹಾಗೆಲ್ಲ ಸೇರಂಗಿಲ್ಲ ಸರ್. ಮೈನಸ್ ಇದ್ರೆ ಮೈನಸ್ ತೊಗೊಂಡು, ಪ್ಲಸ್ ಇದ್ರೆ ಪ್ಲಸ್ ತೊಗೊಂಡು ಸರ್. ಒಂದು ಹೇಳಿ ಸರ್, ನೀವು ಮೈನಸ್ ಇದ್ರೆ ಯಾಕೆ ಪ್ಲಸ್ ತಗೋ? ಈಗ ನೋಡ್ರಿ, ನಾವು ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿರಿ. ಈಗ ಹಂಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇದು ಬೋರ್ಡ್ 3 ಮೀಟರ್ ಐತಲ್ಲ, ಯಾರೋ ಒಬ್ರು ಬಂದು 3.5 ಮೀಟರ್ ಮೆಜರ್ ಮಾಡ್ತಾರೆ. ಹ್ಞೂ ರೀ, 3.5 ಅಂದ್ರೆ ಎಷ್ಟು ಎಕ್ಸ್ಟ್ರಾ ಮೆಜರ್ ಮಾಡಿದ್ರು ಅವರು? 0.5. ಇನ್ನೊಬ್ರು ಬಂದು 2.5 ಮೆಜರ್ ಮಾಡ್ತಾರೆ. ಎಷ್ಟು? 2.5 ಅಂದ್ರೆ ಎಷ್ಟು ಕಡಿಮೆ ಮೆಜರ್ ಮಾಡಿದ್ರು ಅವರು? 0.5 ಮೈನಸ್ 0.5 ಆತ. ವಾಟ್ ಈಸ್ ದ ಟೋಟಲ್ ಮಿಸ್ಟೇಕ್? 0.5, ಇವ್ರದ್ದು ಮೈನಸ್ 0.5, ಇಬ್ಬರು ಸೇರಿ 0. ಅವ್ರು ಮಿಸ್ಟೇಕ ಮಾಡಿಲ್ಲ ಅಂದಂಗೆ ಆತಿಲ್ಲ. ಇಬ್ರು ಮಿಸ್ಟೇಕ್ ಮಾಡ್ಯಾರ, ಮಿಸ್ಟೇಕ್ ಮಾಡ್ಯಾರ. 0.5 ಒಬ್ರು ಹೆಚ್ಚಿಗೆ, ಒಬ್ರು 0.5 ಕಡಿಮೆ. ಸೊ ಇದ್ರ ಅರ್ಥ ಏನಂದ್ರೆ, ಎರರ್ಸನ್ನ ಆ್ಯಡ್ ಮಾಡ್ಬೇಕಾರೆ ಏನು ಮಾಡ್ಬೇಕಾರೆ? ಏನೇನು ಆ್ಯಡ್ ಮಾಡ್ಬೇಕಾರೆ? ಎರರ್ಸನ್ನ ಆ್ಯಡ್ ಮಾಡ್ಬೇಕಾರೆ ಅದು ನೆಗೆಟಿವ್ ಎರರ್ ಇದ್ರೂ ಕೂಡ ಪಾಸಿಟಿವ್ ಅಂತ ತೊಗೊಂಡು ಆ್ಯಡ್ ಮಾಡ್ಬೇಕು. ನೀವು ಅದು ಅಷ್ಟ ಬರೋದು ಹಂಗೆ ಬಿಡ್ತೀರಿ ಅಂದ್ರೆ ನೆಗೆಟಿವ್ ಬರೀರಿ. ಬಟ್ ಆ್ಯಡ್ ಮಾಡಾಕತ್ತೀರಿ, ಈ ಮಿಸ್ಟೇಕಿಗೆ ಈ ಮಿಸ್ಟೇಕ್ ಆ್ಯಡ್ ಮಾಡಾಕತ್ತೀರಿ ಅಂದ್ರೆ ಹಿಂಗೆ ಆಗಂಗಿಲ್ಲ. ಇಲ್ಲಿ +0.2, ಇಲ್ಲಿ -0.2 ಕ್ಯಾನ್ಸಲ್, ಹಿಂಗೆ ಆಗಂಗಿಲ್ಲ. ಮಿಸ್ಟೇಕ್ಸ್ ಯಾವಾಗಲೂ ಆ್ಯಡ್ ಹಾಕೊಂತ ಹೋಗ್ತಾವು, ಸಬ್ಟ್ರಾಕ್ಟ್ ಆಗಂಗಿಲ್ಲ. ಅರ್ಥ ಆತಿದು? ಹಾಂ, ಈಗ ನನಗೆ ನೀವೊಂದು ಹೆಲ್ಪ್ ಮಾಡ್ಬೇಕು. ಇವಿಷ್ಟು ಟೋಟಲ್ ಮಾಡಿ ಹೇಳ್ಬೇಕು, ಎಷ್ಟು ಆಗ್ತೈತೆ? 1 ಆತ? ಹಿಂಗಾದನ ಇದು? ಓಕೆ, ಇಲ್ಲಿ ತೋರಿ. ಹಾಂ, 1/5. ಮೀನ್ ಇನ್ನೂ ಕ್ಯಾಲ್ಕುಲೇಟ್ ಮಾಡಿಲ್ಲ ನಾನು. ಮೀನ್ ಕ್ಯಾಲ್ಕುಲೇಟ್ ಮಾಡಂದೇನು? ಇಷ್ಟು ಆ್ಯಡ್ ಮಾಡಿ ಹೇಳ್ರಿ, ಹಂಗೆ ಅಷ್ಟ. ಇವಿಷ್ಟು ಆ್ಯಡ್ ಮಾಡಂತ ಹೇಳ್ರಿ ಅಂತಂದೆ ಅಷ್ಟು. 1. ಸೊ ಈಗ ಇವಿಷ್ಟು ಆ್ಯಡ್ ಮಾಡಿ, ಈಗ ಡಿವೈಡೆಡ್ ಬೈ 5. ಇವಿಷ್ಟು ಡೆಲ್ಟಾ A1. ಈಗ ಒಂದು ನಿಮಿಷ, ಡೆಲ್ಟಾ A ಮೀನ್ ತಡ್ರಿ ಸರ್, ಇನ್ನೊಂದು ಬರೀತೀರಿ ನೀವು. ಒಂದು ನಿಮಿಷ. A1, A2, A3 ಇವೆಲ್ಲ ಏನು ಗೊತ್ತಾ ನೀವು? ಮೆಷರ್ಡ್ ವ್ಯಾಲ್ಯೂಗಳ ಸಿಂಬಾಲ್ ಅದು. A1, A2, A3 ಮೆಷರ್ಡ್ ವ್ಯಾಲ್ಯೂಸ್ ಸಿಂಬಾಲ್. ಡೆಲ್ಟಾ A1, ಡೆಲ್ಟಾ A2, ಡೆಲ್ಟಾ A3 ಬರೆದ್ರೆ ಎರರ್ಗಳ ಸಿಂಬಾಲ್ ಅದು. ಇದಕ್ಕೆ ಯಾವ ಎರರ್ ಅಂತಾರ? ಅಬ್ಸಲ್ಯೂಟ್ ಎರರ್ ಅಂತಾರೆ. ಮೆಷರ್ಡ್ ವ್ಯಾಲ್ಯೂ ಮೈನಸ್ ಟ್ರೂ ವ್ಯಾಲ್ಯೂ, ಅಬ್ಸಲ್ಯೂಟ್ ಎರರ್. ಓಕೆ, ಸೊ ಇದೆಲ್ಲ ಅಬ್ಸಲ್ಯೂಟ್ ಎರರ್ದ ಸಿಂಬಾಲ್ ಅವು. ಹಂಗೆ ಈ ಎಲ್ಲ ಎರರ್ದು ಒಂದು ಆವ್ರೇಜ್ ತೊಗೊತೀವಿ ನಾವು ಅಂತ ಹೇಳಿದ್ನಲ್ಲ. ಆ ಆವ್ರೇಜ್ ತೊಗೊಂಡ ಮೇಲೆ ಅದಕ್ಕೊಂದು ಸಿಂಬಾಲ್ ಏನು ಬರೀತಾರ? ಡೆಲ್ಟಾ A ಮೀನ್ ಆಫ್ ಆಲ್ ದ ಅಬ್ಸಲ್ಯೂಟ್ ಎರರ್ಸ್. ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಡೆಲ್ಟಾ A1 ಪ್ಲಸ್ ಡೆಲ್ಟಾ A2 ಸೋ ಆನ್ ಅಪ್ ಟು ಡೆಲ್ಟಾ AN. ಅಂದ್ರೆ ಇಲ್ಲಿ ಸದ್ಯ 5 ಅದಾವ, ಡಿವೈಡೆಡ್ ಬೈ ಎನ್ ಅಂದ್ರೆ ಅವು ಎಷ್ಟು ಅದಾವ ಅಂಥವು. ಸೊ ಇಲ್ಲೇ ಹೆಂಗೆ ಸರ್ ಹಿಂಗೇನೆ ಕಂಪೌಂಡ್ ಕಟ್ಟ್ರಿ ನೀವು? ಇದು ಓದತ್ತೆ ನಿಮ್ಗೆ? ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ರೀ? ಫಸ್ಟ್ ಇಯರ್ ಅದಲ್ಲ ನೀವು? ಹಾಂ, ಭಾಳ ಸಣ್ಣ ಬಿಡ್ರಿ ನೀವು, ಅಡ್ಡಿ ಇಲ್ಲ. ಡೆಲ್ಟಾ ಮಾಡ್ಯುಲಸ್ ಹಾಕಿದ್ರಿ ಏನು ಗೊತ್ತಾ? ಪ್ಲಸ್ ಸರ ಇರಲಿ ಮೈನಸ್ ಸರ ಇರಲಿ, ನಾವು ಪ್ಲಸ್ ತೊಗೊತೀವಪ್ಪ ಅಂತ ಹೇಳಕ್ಕೆ ಆಗ್ತಾರೆ. ಮಾಡ್ಯುಲಸ್ ಅಂತ ಹಾಕ್ತಾರೆ. ಸೊ ಮಾಡ್ಯುಲಸ್ ಆಫ್ ಡೆಲ್ಟಾ A1 ವ್ಯಾಲ್ಯೂ ಹೇಳ್ರಿ ನೋಡೋಣ. ಇದ್ರದ್ದು 0.1 ಅಡ್ಡಿ ಇಲ್ಲ. ಪ್ಲಸ್ ಮೈನಸ್ 0.2. ಹಂಗೆ ಬರಿಬಾರ್ದನ್ನದ. ಮೈನಸ್ ಹೆಂಗನ ಡಿವೈಡೆಡ್ ಬೈ ಅಡ್ಡಿಲ್ಲ. ಇವೆಲ್ಲ ಸೇರಿಸಿರು 1 ಆತಂತ. 1/5 ಎಷ್ಟು? ಯಾರು 0.25? ಇಲ್ಲಿ ತೋರಿ ಹೋಗಿ. ಸೊ 0.2 ಮೀಟರ್ ಯಾರು ಹೇಳ್ತೀರಿ? 0.2 ಮೀಟರ್ ಏನಿದು? ಮೀನ್ ಆಫ್ ಆಲ್ ದಿ ಅಬ್ಸಲ್ಯೂಟ್ ಎರರ್ಸ್. ಇದ್ರ ಅರ್ಥ ಏನಂದ್ರೆ, ಇವರು 5 ಮಂದಿ ಸರಿಸುಮಾರು 0.2 ಮೀಟರ್ನಷ್ಟು ಎರರ್ ಮಾಡ್ಯಾರ. ಎಲ್ಲರೂ ಸೇರಿ ಒಬ್ಬೊಬ್ಬರದ ಹೇಳಿದ್ರೆ ಇವರು ಇಷ್ಟು ಮಾಡ್ಯಾರ ಅಂತ ನೀವು ಯಾರೋ ಒಬ್ಬರಿಗೆ ಎಕ್ಸ್ಪ್ಲೇನ್ ಮಾಡಕತ್ತೀರಿ ಅಂತ ತಿಳ್ಕೋರಿ. ಅವ್ರು ಬಂದು ಕೇಳಿದ್ರು, ಅವನೇ ಅವರೇಜ್ ಹೇಳಿ ಎಷ್ಟು ಮಾಡ್ಯಾರ? ಒಬ್ಬೊಬ್ರದ್ದು ಬೇಡಂಗ
ಎಲ್ಲರೂ ಸೇರಿ ಎಷ್ಟು ಮಾಡ್ದಂಗೆ ಆತು ಒಟ್ಟು ಎರರ್ 0.2 ಮೀಟ್ರ್, ಹೆಚ್ಚು ಕಡಿಮೆ 0.2 ಮೀಟ್ರ್ನ ಶೇರ್ ಮಾಡ್ಯಾರ ನೋಡಿ ಎಲ್ಲರೂ. ತಿಳಿತಾನೆ ಇದು? ಎರಡು ಟಾಪಿಕ್ ನಾವು ಕಲ್ತೀವಿ ಇವತ್ತು. ಒಂದು ಅಬ್ಸಲ್ಯೂಟ್ ಎರರ್, ಇನ್ನೊಂದು ಮೀನ್ ಅಬ್ಸಲ್ಯೂಟ್ ಎರರ್. ಸೊ ಇಷ್ಟು ಸಾಕಿಗೆ ಜಾಸ್ತಿ ಟಾಪಿಕ್ ಕವರ್ ಆಗಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಎಕ್ಸ್ಟ್ರಾ ನಾವು ಬೇರೆ ಬೇರೆ ಮಾತಾಡಿದ್ವಿ, ಮತ್ತು ಮುಂದೆ ಕಂಟಿನ್ಯೂ ಮಾಡೋಣ.